ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಹುರುಳಿಕಾಳು ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಇದು ಹುಳಿ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಮಗೆ ವಾಯು ಅಂಶ ಥರ ಇದ್ದಾಗೆಲ್ಲ ಈ ಥರ ಹುರುಳಿ ಕಟ್ಟು ನೀರು ಕುಡಿಯೋದಕ್ಕೆ ಹೇಳ್ತಾರೆ. ಸಾಂಬಾರು ತಿಂದ್ರೂ ತುಂಬಾ ಒಳ್ಳೆಯದು. ನೋಡಿ, ಇಲ್ಲಿ ನೆನೆಸಿರೋಂಥ ಹುರುಳಿಕಾಳು ಒಂದು ದಿವಸ ನೆನೆಸ್ಬೇಕು. ನಾವು ಬೆಳಗ್ಗೆ ಮಾಡ್ತೀವಿ ಅಂದಾಗ ಒಂದು ನೈಟ್ ಪೂರ್ತಿ ನೆನೆದಷ್ಟು ಅದು ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡಿ. ಒಂದು ಕುಕ್ಕರ್ ಇಟ್ಕೊಂಡು ಸ್ಟವ್ ಮೇಲೆ ನೋಡಿ, ನೀರು ಕಾದಿದೆ. ಈಗ ನೆನೆಸಿರೋಂಥ ಹುರುಳಿಕಾಳು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ಒಂದೆರಡು ಬಾರಿ ಚೆನ್ನಾಗಿ ತೊಳೆದು ಇಟ್ಟಿರೋ ಅಂಥದ್ದು. ಇದೀಗ 4ರಿಂದ 5 ವಿಷಲ್ಲು ಬರಬೇಕು, ಆ ಥರ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೆಂದ್ರೇ ಅದು ಸಾಂಬಾರು ಟೇಸ್ಟ್ ಬರೋದು. ನೋಡಿ, ಅದಕ್ಕೆ ಚೆನ್ನಾಗಿ ಬೇಯಬೇಕು. ಗಟ್ಟಿ ಇದ್ದರೆ ತಿನ್ನೋಕ್ಕಾಗಲ್ಲ, ಸಾಂಬಾರು ಅಷ್ಟು ಟೇಸ್ಟ್ ಬರಲ್ಲ. ನೋಡಿ, ಒಂದು ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ಕಾಯಿ ಈ ಥರ ಕಟ್ ಮಾಡಿರೋಂಥದ್ದು. ನೋಡಿ, ಇಲ್ಲಿ ಸಾಂಬಾರು ಪೌಡ್ರು 2 ಚಮಚ, ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಳ್ಬೇಕು. ಟೊಮೊಟೊ ಹಾಕೋದ್ರಿಂದ ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು. ನೋಡಿ, ಬೇಯಿಸಿರೋಂಥ ಹುರುಳಿಕಾಳು ಹಾಕೋದ್ರಿಂದ ಸಾರು ತಿಕ್ನೆಸ್ ಬರುತ್ತೆ. ನಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಮಾಡ್ಕೊಳ್ಬೋದು. ನೋಡಿ, ನಾನು ಇಲ್ಲಿ ಇಷ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹುರುಳಿಕಾಳು ಜಾಸ್ತಿ ಹಾಕಿದ್ರೆ ಸಾರು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ನೋಡಿ, ಈ ಥರ ನೈಸಾಗಿ ರುಬ್ಕೊಳ್ಬೇಕು. ಈಗ ರುಬ್ಬಿರೋ ಅಂಥದ್ದನ್ನು ನೋಡಿ, ಇಲ್ಲಿ ಹುರುಳಿಕಾಳು ಬೇಯಿಸ್ಕೊಂಡಿದ್ದೀವಲ್ವ, ಅದಕ್ಕೆ ಸೇರಿಸ್ಕೊಳ್ಬೇಕು. ಮುದ್ದೆಗಂತೂ ಸೂಪರಾಗಿರುತ್ತೆ. ಆಮೇಲೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಡಾಕ್ಟ್ರೆಲ್ಲ ಸಜೆಸ್ಟ್ ಮಾಡ್ತಾರೆ ಈ ಥರ ಹುರುಳಿಕಟ್ಟು ನೀರೆಲ್ಲ ಸೇವಿಸೋದಕ್ಕೆ. ಮೊಳಕೆ ಬರ್ಸಿ ತಿನ್ನೋದ್ರಿಂದನೂ ತುಂಬಾ ಹೆಲ್ತ್ಗೆ ಒಳ್ಳೆಯದು. ನಾವು ಬೇರೆ ಕಾಳುಗಳೆಲ್ಲ ಅಷ್ಟೊಂದು ತಿಂದರೆ ಗ್ಯಾಸ್ ಆಗುತ್ತೆ, ಆ ಥರ ಇದಾಗುತ್ತೆ. ಈ ಹುರುಳಿಕಾಳು ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ, ನಾನಿಲ್ಲಿ 2 ಈರುಳ್ಳಿ ಅರ್ಧ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. 1.5 ಈರುಳ್ಳಿ ಇದೆ. ಒಂದು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ ಸ್ವಲ್ಪ ಹಾಕಿದ್ದೀವಿ. ಈಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮೇಲೆ ಟೇಸ್ಟ್ಗೆ. ನಮಗೆ ಯಾವ ಹದ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಬೋದು. ನೋಡಿ, ಇದು ಕರೆಕ್ಟಾಗಿದೆ. ಇದು ಮುದ್ದೆಗೆಲ್ಲ ಇಷ್ಟಿರಬೇಕು. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲು ಕೂಗಿಸ್ಕೊಳ್ಬೇಕು. ಅದು ಕೂಗೋ ಹೊತ್ತಿಗೆ ನೋಡಿ, ಇಲ್ಲಿ ಒಂದು ಚಿಕ್ಕದೊಂದು ಬಾಣಲೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ನೋಡಿ ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋಂಥದ್ದು, ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ನೀವು ವಾರಕ್ಕೊಂದು ಬಾರಿ ಆದರೂ ಈ ಹುರುಳಿಕಾಳು ಸಾಂಬಾರು ಮಾಡಿ ತಿನ್ನೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು. ನೋಡಿ, ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ನೋಡಿ, ಈಗ ಆಗಿದೆ. ನೋಡಿ, ಈಗ ಕುಕ್ಕರ್ ಮುಚ್ಚಳ ತೆಗೆದ್ರೆ ನೋಡಿ ಚೆನ್ನಾಗಾಗಿದೆ, ಹದವಾಗಿ ಬೆಂದಿದೆ. ಆ ಹುರುಳಿಕಾಳು ಚೆನ್ನಾಗಿ ಬೆಂದಷ್ಟು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಒಗ್ಗರಣೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಹದವಾಗಿ ತುಂಬಾ ಚೆನ್ನಾಗಿದೆ, ಹದವಾಗೂ ಬೆಂದಿದೆ. ಅದ್ರ ತುಂಬ ಟೇಸ್ಟ್ ಇದೆ ಸಾಂಬಾರಂತೂ. ಈ ರೀತಿ ಮಾಡಿ ನೋಡಿ. ಮುದ್ದೆಗೆ, ಅನ್ನಕ್ಕೆ ಎಲ್ಲ ಇದೆಲ್ಲ ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಂಥ ಸಾಂಬಾರಿದು. ನೀವು ಈ ಥರ ಸಾಂಬಾರು ಮಾಡಿಕೊಟ್ರೆ 1 ಮುದ್ದೆ ತಿನ್ನೋರು 2 ಮುದ್ದೆ ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಆಮೇಲೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹುರುಳಿಕಾಳು ತಿನ್ನೋದ್ರಿಂದ ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ, ಇನ್ನೂ ಗಟ್ಟಿಯಾಗಿರ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.